ನೋಡ್ತಾಯಿ, ಈಗ ಅವ್ರು ಸಂತೋಷವಾಗಿರಲಿ ಇವರು ಸಂತೋಷವಾಗಿರಲಿ ಅಂತ ಬಯಸೋದು ತಪ್ಪೇನಿಲ್ಲ. ಆದರೆ ಅವ್ರು ಸಂತೋಷವಾಗಿರಲಿ ಇವ್ರು ಸಂತೋಷವಾಗಿರಲಿ ಅಂತ ನಿನ್ನ ಸಂತೋಷವನ್ನು ಹಾಳು ಮಾಡಿಕೊಂಡು ಬದುಕೋದಿದೆಯಲ್ಲ, ಇದು ನಿನ್ನ ಮನಸ್ಸ ಪ್ರಶಾಂತತೆ ಕಳ್ಕೊಳ್ಳೋದಿದೆಯಲ್ಲ, ನಿನ್ನ ಮನಸ್ಸ ಪ್ರಶಾಂತತೆ ಕಳ್ಕೊಂತು ಅಂತಂದ್ರೆ ನಿನ್ನ ಸಂತೋಷ ಎಲ್ಲಿ ಇರ್ತದೆ? ದುಃಖ ಪಡುವಂಥ ಅವಸರ ಏನಿಲ್ಲ. ದುಃಖ ಯಾಕೆ ಪಡುತ್ತಿ? ಎಲ್ಲವೂ ಭಗವಂತನ ಮ್ಯಾಲ ಭಾರ ಹಾಕು. ದುಃಖ ಭಗವಂತನ ಮುಂದೆ ಹೇಳೋ, ಮನುಷ್ಯರ ಮುಂದೆ ಹೇಳಿದರೆ ಪರಿಹಾರ ಆಗೋದು ಕಷ್ಟದ. ಆಡ್ಕೊಂಡ ನಗ್ತಾರ, ಇನ್ನಷ್ಟು ನಿನ್ನ ಮನಸ್ಸಿಗೆ ಖೇದ ಆಗ್ತದ. ನೀನು ಸಂತೋಷವಾಗಿರಲಿ ಅಂತ ಬದುಕು. ಒಂದು ಎಥಿಕ್ಸ್ ಫಾಲೋ ಮಾಡಬೇಕು. ನಾನು ಸಂತೋಷವಾಗಿ ಇರಬೇಕು ಅಂತಂದ್ರೆ ಇನ್ನೊಬ್ಬರ ಸಂತೋಷವನ್ನು ಹಾಳು ಮಾಡಬಾರ್ದು ಅನ್ನೋ ಒಂದು ಎಥಿಕ್ಸ್ ಇರಬೇಕು. ಈಗ ನೋಡು, ಈ ಜಗತ್ತಿನಲ್ಲಿ ಚಳಿ ಭಾಳ ಇತ್ತು ಅಂತಂದರೆ ಏನು ಇಷ್ಟೊಂದು ಚಳಿ ಅದ ಅಂಥೇಳಿ ಸೂರ್ಯನನ್ನು, ಈ ಜಗತ್ತನ್ನು ಬೆಳಗೋ ಸೂರ್ಯನನ್ನು ಬೈತಾರೆ. ಎಲ್ಲಿ ಹಾಳಾಗಿ ಹೋಗ್ಯಾನ, ಬಿಸಿಲರೇ ಬೀಳಬಾರ್ದೇನು ಅಂಥೇಳಿ. ಹೌದಾ? ಮತ್ತು ಬಿಸಿಲು ಬಿದ್ದು ಸ್ವಲ್ಪ ಬಿಸಿಲು ಹೆಚ್ಚಾಯಿತು ಅಂದ್ರೆ ಮತ್ತೆ ಬೈತಾರ, ಮಳೆಗೆ ಬೈತಾರ. ಎಲ್ಲಿ ಹಾಳಾಗಿ ಹೋಗೈತಿ, ಮಳೆಯರ ಬರಬಾರ್ದೇನು, ಎಷ್ಟು ಬಿಸಿಲದ ಅಂತ. ಮತ್ತು ಮಳೆ ಏನಾದರೂ ಒಂದು ವಾರ ಹೆಚ್ಚಿಗೆ ಹಿಡ್ಕೊಂತು ಅಂತಂದ್ರೆ ಮಳೆಗೆ ಬೈತಾರ. ಏನು 7.5 ಶನಿ ಗಂಟು ಬಿದ್ದದ, ಹಾಳಾಗಿ ಹೋಗಬಾರ್ದೇನಿದು ಅಂತ ಬೈತಾರೆ. ಅದಕ್ಕೆ ಈ ಜಗತ್ತಿನಲ್ಲಿರುವ ಜನರನ್ನು ಆ ಭಗವಂತನೇ ಸಂತೋಷವಾಗಿಡೋದಕ್ಕೆ ಸಾಧ್ಯವಾಗಿಲ್ಲ, ಅವರನ್ನು ತೃಪ್ತಿಪಡಿಸೋದಕ್ಕಾಗಿಲ್ಲ ಅಂದ ಮೇಲೆ ನಿನ್ನ ಕೈಯಿಂದ ಸಾಧ್ಯ ಅದನ್ನು. ಅದಕ್ಕೆ ಯಾರನ್ನ ಸಂತೋಷವಾಗಿ ಇಡುವಂಥ ಪ್ರಯತ್ನದಲ್ಲಿ ನಿಮ್ಮ ಸಂತೋಷವನ್ನು ಹಾಳು ಮಾಡಿಕೊಳ್ಳೋದಿದೆಯಲ್ಲ, ಇದು ತಪ್ಪು. ಇನ್ನೊಬ್ಬರು ಸಂತೋಷವಾಗಿರಲಿ, ಮೊದಲು ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು, ನೀವು ಸಂತೋಷದಿಂದ ಬದುಕಬೇಕು. ಅದು ಭಾಳ ಇಂಪಾರ್ಟೆಂಟ್.